ವೆಲ್ ಟು ದ ಫಿಸಿಕ್ಸ್ ವಾಲಾ. ಸೊ ಇವತ್ತು ನಾನು ನಿಮಗೆ FA2 ಎಕ್ಸಾಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತೇನೆ. ಓಕೆ, ಸೊ ಈಗ FA2 ಅಂತ ನಿಯರ್ ಬೈ ಬರ್ತಿದೆ. ಈಗ FA2 ದಲ್ಲಿ 18+ ಸ್ಕೋರ್ ಮಾಡ್ಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿದಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದು ನಾನು ಮತ್ತೆ ದೇವಿ ಮ್ಯಾಮ್ ಇಬ್ರು ನಿಮಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅನ್ನ ಕೊಡ್ತೇವೆ. ಸರಿಯಾಗಿ ಎಲ್ಲಾನ ಕೇಳಿ. ಓಕೆ, ಫಸ್ಟ್ ಇಂಪಾರ್ಟೆಂಟ್ ಇಸ್ ವಾಟ್ ಇಸ್ ಅ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಈಗ ಆಸಿಡ್ ಬೇಸಿಸ್ ಸಾಲ್ಟ್ಸ್ ದಿಂದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಪ್ಲಸ್ ಡೈಗ್ರಾಮ್ ಕೇಳ್ತಾರ ಮ್ಯಾಮ್ ಇಲ್ಲ ಅಂತ ಬಹಳ ಮಂದಿ ಕ್ವಶನ್ಸ್ ಕೇಳಿದ್ರಿ. ಎಸ್, ದೇ ವಿಲ್ ಆಸ್ಕ್ ದ ಡೈಗ್ರಾಮ್. ಮೇಕ್ ಶೋರ್ ಟು ಲರ್ನ್ ದಿಸ್ ಡೈಗ್ರಾಮ್ ಆಲ್ಸೋ ಅಬೌಟ್ ದ ಡ್ರಾ ಅ ನೀಟ್ ಲೇಬಲ್ಡ್ ಡೈಗ್ರಾಮ್ ಟು ಶೋ ದ ರಿಯಾಕ್ಷನ್ ಆಫ್ ಅ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ದ ಸಲ್ಫರಿಕ್ ಆಸಿಡ್. ಈ ಡೈಗ್ರಾಮ್ ಅನ್ನ ಬಹಳ ಸಲ ಕೇಳಿದ್ದಾರೆ. ವಿತ್ ಲೇಬಲಿಂಗ್ ವಿತ್ ಇಕ್ವೇಶನ್ಸ್ ನೀವು ಅದನ್ನ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ. ಯಾವ ತರ ಮಾಡ್ಬೇಕಂತ ನಾನು ಆಲ್ರೆಡಿ ಒನ್ ಶಾಟ್ ದಲ್ಲಿ ಹೇಳಿದ್ದಾರೆ. ಮೇಕ್ ಶೋರ್ ಅದೇ ತರ ಆನ್ಸರ್ ಮಾಡಿ ಸೋ ದಟ್ ನಿಮಗೆ ಫುಲ್ ಮಾರ್ಕ್ಸ್ ನಿಮಗೆ ಆರಾಮಾಗಿ ಬೀಳಬಹುದಪ್ಪ. ಓಕೆ, ಅಂಡ್ ಇನ್ ಕೇಸ್ ಮತ್ತೆ ಇದೇ ತರ ಚಾಪ್ಟರ್ಸ್ ಯಾವ್ದಾದ್ರು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದು ಮರಿಬೇಡಿ ಆಯ್ತಾ. ಸೊ ನೆಕ್ಸ್ಟ್ ಯಾವ ತರ ಕ್ವಶನ್ಸ್ ಅಂದ್ರೆ ರೈಟ್ ದ ಕೆಮಿಕಲ್ ನೇಮ್, ಕೆಮಿಕಲ್ ಫಾರ್ಮುಲಾ ಅಂಡ್ ದ 2 ಯೂಸಸ್ ಆಫ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಜೊತೆ ನಾನು ವಾಷಿಂಗ್ ಸೋಡಾನು ಬರಬಹುದು ಅಂಡ್ ಇವನ್ ಸಚ್ ಟೈಪ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರಬಹುದು. ಇದ್ರದ್ದು ಯೂಸಸ್ ಬಹಳ ಸಲ ರಿಪೀಟ್ ಮಾಡಿದ್ದಾರೆ ಕ್ವಶನ್ಸ್ ಅಲ್ಲಿ. ದಟ್ ಇಸ್ ಸ್ಪೆಷಲಿ ಇನ್ ಯೋರ್ PYQs, ದಟ್ ಇಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಈ ಕ್ವಶನ್ಸ್ ಬಹಳ ಸಲ ರಿಪೀಟ್ ಆಗಿದೆ ಅಂಡ್ ದೀಸ್ ಕ್ವಶನ್ಸ್ ವಿಲ್ 100% ಕಮ್ ಇನ್ ಯೋರ್ FA2 ಎಕ್ಸಾಮ್ಸ್. ಸೊ ಅದಕ್ಕೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಕ್ವಶನ್ಸ್ ಮತ್ತೆ ಆನ್ಸರ್ಸ್ ಎಲ್ಲ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬರೀಲಿಕ್ಕೆ ಟ್ರೈ ಮಾಡಿ. ಸೊ ಮತ್ತೆ ಕ್ವಶನ್ಸ್ ಬಂತು ರೈಟ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆರ್ ವೈ ಡು ದ ಆಸಿಡ್ಸ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಇನ್ ದ aqueous medium. ಮತ್ತೆ why does the dry HCl gas not change the color of a dry litmus paper. ಇದು ಆಕ್ಚುಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್. ಸೊ ಈ ತರ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ ಅಂಡ್ ಇವನ್ ಐ ಹ್ಯಾವ್ ಅಟ್ಯಾಚ್ಡ್ ದ ಲಾಟ್ಸ್ ಆಫ್ MCQs ಟು ಯು ಪೀಪಲ್. ಓಕೆ, ಎಲ್ಲ MCQs ಅನ್ನು ಅಟ್ಯಾಚ್ ಮಾಡಿದ್ದೇನೆ ನಾನು. ಸೊ ಮ್ಯಾಮ್ ಇವೆಲ್ಲ ನೋಟ್ಸ್ ಎಲ್ಲಿ ಸಿಗುತ್ತೆ ಮ್ಯಾಮ್? ದೀಸ್ ಆಲ್ ನೋಟ್ಸ್ ಯು ಪೀಪಲ್ ವಿಲ್ ಗೆಟ್ ಇಟ್ ಇನ್ ದ ವಾಟ್ಸ್ಆಪ್ ಚಾನಲ್ ದಟ್ ವಿ ಹ್ಯಾವ್. ಅಂದ್ರೆ ಈ ಡಿಸ್ಕ್ರಿಪ್ಷನ್ ದಲ್ಲಿ ಹೋದ್ರೆ ನೀವು ಒಂದು ಲಿಂಕ್ ಸಿಗುತ್ತೆ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ಲಿಕ್ಕೆ. ಸೊ ಅಲ್ಲಿ ನಮ್ದು PW ಕನ್ನಡ 9th SSLC ಚಾನಲ್ ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿಂದ ನಿಮಗೆ ಈಸಿಯಾಗಿ ನೀವು ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬಹುದಪ್ಪ ಆಯ್ತಾ. ಸೊ ಇದೇ ತರ ಫಿಸಿಕ್ಸ್ ದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನೋಡ್ಕೊಳ್ಳೋಣ. ದೆನ್ ವಿಲ್ ಗೋ ವಿತ್ ದ ಬಯಾಲಜಿ. ಓಕೆ, ಸೊ ಈಗ ಫಿಸಿಕ್ಸ್ ದಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದು ನೋಡೋಣ. ಫಾರ್ ಟು ಸ್ಕೋರ್ 18+ ಇನ್ ಯೋರ್ ಸೈನ್ಸ್ ಎಕ್ಸಾಮ್ ಫಾರ್ ಯೋರ್ FA2 ಟಾರ್ಗೆಟ್ ಇಟ್ಕೊಳ್ಳಿ. 18+ ಸ್ಕೋರ್ ಮಾಡ್ಲೇಬೇಕಪ್ಪ. ಯಾಕಂದ್ರೆ ಈ ಸ್ಕೋರ್ಸ್ ಈ ಮಾರ್ಕ್ಸ್ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ದಲ್ಲಿ ಇನ್ಕ್ಲೂಡ್ ಆಗುತ್ತೆ ಆಯ್ತಾ. ಸೊ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಡ್ರಾ ಅ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಎಲೆಕ್ಟ್ರಿಕಲ್ ಮೋಟರ್. ಎಲೆಕ್ಟ್ರಿಕಲ್ ಮೋಟರ್ ಡೈಗ್ರಾಮ್ ಬಹಳ ಸಲ ಕೇಳಿದ್ದಾರೆ. ಸೊ ಮೇಕ್ ಶೋರ್ ಅದರದ್ದು ಡೈಗ್ರಾಮ್ ತೆಗೆಯೋದು ಮತ್ತೆ ಸೊಲೋನೈಡ್ ಇಸ್ ಲೈಕ್ ಫೇವರೇಟ್ ಫಾರ್ ಆಲ್ ದ ಟೀಚರ್ಸ್. ಓಕೆ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಕ್ ಮುಂದು ಅಕಸ್ಮಾತ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಚಾಪ್ಟರ್ ಬಂದ್ಬಿಡ್ತಂದ್ರೆ ಸೊಲೋನೈಡ್ ವಿಲ್ ರನ್ ಅಂಡ್ ಕಮ್ ಲೈಕ್ ದಟ್ ಓನ್ಲಿ. ಓಕೆ, ಸೊ ಈ ಕ್ವಶನ್ ಅಂತೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ದೆನ್ ಕಮ್ಸ್ ದ ಸ್ಟೇಟ್ ದ ಫಿಲಿಮ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ದೆನ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನ ಮೆನ್ಷನ್ ಮಾಡಿ. ಸೊ ಬಿಕಾಸ್ ಥಂಬ್ ರೂಲ್ ಅಲ್ಲಿ MCQs ಜಾಸ್ತಿ ಕೇಳ್ತಾರೆ. ಸೊ ದೋಸ್ MCQs ಆಲ್ಸೋ ಹ್ಯಾವ್ ಅಟ್ಯಾಚ್ಡ್ ಇಟ್. ಓಕೆ, ಅದ ತಕ್ಷಣ ಸ್ಟೇಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಎವ್ರಿ ಟೈಮ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ಫಾರ್ 2 ಮಾರ್ಕ್ಸ್. ಕ್ಲಿಯರ್? ಸೊ ಈ ತರ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ ಹೇಗೆ ಬರಿಬೇಕು ಅನ್ನೋದು ಆನ್ಸರ್ಸ್ ನಾನು ಆಲ್ರೆಡಿ ಒನ್ ಶಾಟ್ಸ್ ದಲ್ಲಿ ಮೆನ್ಷನ್ ಮಾಡಿದ್ದೇನೆ. ನೋಡಿಲ್ಲ ಅಂದ್ರೆ ಒನ್ ಶಾಟ್ಸ್ ಹೋಗಿ ನೋಡಿ. ಅಂಡ್ ವೆರಿ ಬಿಗ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ, ಅಲರ್ಟ್ ಆಕ್ಚುಲಿ. ಯಾಕಂದ್ರೆ ನಮ್ದು ಇಂಡಿಪೆಂಡೆನ್ಸ್ ಸೇಲ್ ಇಸ್ ಆಕ್ಚುಲಿ ಆನ್. ಓಕೆ, ಸೊ ಇಂಡಿಪೆಂಡೆನ್ಸ್ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿದೆಯಪ್ಪ. ಸೊ ನಾವು ಫಾರ್ ಅಸ್ ಆಲ್ಸೋ ವಿ ನೀಡ್ ಇಂಡಿಪೆಂಡೆನ್ಸ್. ನಾವು SSLC ದಲ್ಲಿ ಫುಲ್ ಸ್ಕೋರ್ ಮಾಡ್ಬೇಕಲ್ಲ. ಸೊ ಇಂಡಿಪೆಂಡೆನ್ಸ್ ಸೇಲ್ ಇಸ್ ಕಂಪ್ಲೀಟ್ಲಿ ಲೈವ್ ರೈಟ್ ನೌ. ಯು ಆರ್ ಗೆಟಿಂಗ್ ದಟ್ ಫಾರ್ ಜಸ್ಟ್ 1999. ಸೊ 1999 ಅಮೌಂಟ್ ಗೆ ನಿಮಗೆ ಸೇಲ್ ದಲ್ಲಿ SSLC ವೀರಾ 2027 ಬ್ಯಾಚ್ ಸಿಕ್ತಿದೆ. ಇನ್ನಾದ್ರೂ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಹೋಗಿ ಪರ್ಚೇಸ್ ಮಾಡಿ. ಬಿಕಾಸ್ ನಾನು ಈ ತರ ಕ್ವಶನ್ಸ್ ಬಿಡಿ, ಈ ತರ ಕ್ವಶನ್ಸ್ ಡೈಲಿ ಕ್ಲಾಸ್ ದಲ್ಲಿ ಮಾಡಿಸ್ತೇವೆ. ಓಕೆ, ಸೊ ಡೈಲಿ ಕ್ವಶನ್ಸ್ ನಿಮಗೆ ಡೈಲಿ ಕ್ಲಾಸ್ ದಲ್ಲಿ ಮಾಡ್ತೇವೆ. LBE ಕ್ವಶನ್ಸ್ ಇನ್ಕ್ಲೂಡ್ ಮಾಡ್ತೇವೆ ಅದರಲ್ಲಿ. ಸೊ ಮೇಕ್ ಶೋರ್ ನೀವು ಅಕಸ್ಮಾತ್ ದಿನ ಪರ್ಚೇಸ್ ಮಾಡಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಸೇಲ್ ಇಸ್ ಲೈವ್ ರೈಟ್ ನೌ. ಗೋ ಅಂಡ್ ಪರ್ಚೇಸ್ ಇಟ್ ವೆರಿ ಸೂನ್. ಓಕೆ, ಸೊ ನಾನೀಗ MCQs ಇನ್ಕ್ಲೂಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಸಚ್ ಟೈಪ್ ಆಫ್ MCQs ಆರ್ ಆಲ್ಸೋ ಇನ್ಕ್ಲೂಡೆಡ್ ಸೊ ದಟ್ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು. ಐ ಹ್ಯಾವ್ ನಾಟ್ ಓನ್ಲಿ ಇನ್ಕ್ಲೂಡೆಡ್ 2 ಮಾರ್ಕ್ಸ್ 3 ಮಾರ್ಕ್ಸ್, ಐ ಹ್ಯಾವ್ ಇನ್ಕ್ಲೂಡೆಡ್ MCQs ಆಲ್ಸೋ ಫಾರ್ ಯು ಪೀಪಲ್. ಸೊ ಈ ತರ ಕ್ವಶನ್ಸ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು. ಓಕೆ, now let us see the biology questions also. Students,
FE2 ಎಕ್ಸಾಮ್ಗೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತು. ಸೊ ಆ ಚಾಪ್ಟರ್ ಇಂದ ನಿಮ್ಗೆ ಹೆಲ್ಪ್ ಆಗೋ ರೀತಿ, ನೀವು ಚೆನ್ನಾಗಿ ಸ್ಕೋರ್ ಮಾಡೋ ರೀತಿ, ನೀವು 18+ ಸ್ಕೋರ್ ಮಾಡೋ ರೀತಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ನೋಡಿ ಸ್ಟೂಡೆಂಟ್ಸ್, ಒಂದೊಂದಾಗಿ ನಾನು ನಿಮ್ಗೆ ಈ ಚಾಪ್ಟರ್ ಇಂದ ಕ್ವಶನ್ ಅನ್ನ ಹೇಳ್ತೀನಿ, ಕನ್ನಡದಲ್ಲೂ ಮತ್ತೆ ಇಂಗ್ಲಿಷ್ ಅಲ್ಲೂ. ಇಲ್ಲಿ ನೋಡ್ಬೇಕಾದ್ರೆ ವಾಟ್ ಆರ್ ದ ಟ್ರಾಪಿಸಮ್ ಮೂವ್ಮೆಂಟ್ಸ್ ನೆಸೆಸರಿ ಫಾರ್ ಗ್ರೋತ್ ಇನ್ ದ ರೂಟ್ಸ್ ಅಂಡ್ ಶೂಟ್ ಆಫ್ ಪ್ಲಾಂಟ್. ಸೊ ಅನುವರ್ತನೆಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಓಕೆ, ಟ್ರಾಪಿಕ್ ಮೂವ್ಮೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೋಟೋಟ್ರಾಪಿಸಮ್ ಇರಬಹುದು, ಜಿಯೋಟ್ರಾಪಿಸಮ್ ಇರಬಹುದು, ಹೈಡ್ರೋಟ್ರಾಪಿಸಮ್, ಯಾವುದೇ ಟ್ರಾಪಿಸಮ್ ಇರಬಹುದು, ಅದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಅಂಡ್ ನೆಕ್ಸ್ಟ್ ರಿಫ್ಲೆಕ್ಸ್ ಆಕ್ಷನ್, ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರಿಫ್ಲೆಕ್ಸ್ ಆಕ್ಷನ್ ಅಂಡ್ ರಿಫ್ಲೆಕ್ಸ್ ಆರ್ಕ್ ಅಂಡ್ ಡೈಗ್ರಾಮ್ ಕೊಟ್ಬಿಟ್ಟು ಕೂಡ ನಿಮ್ಗೆ ಈ ಡೈಗ್ರಾಮ್ ಅಲ್ಲಿ ಈ ಪಾರ್ಟ್ಸ್ ಯಾವುವು ಅಂತ ಗುರುತಿಸಕ್ಕೆ ಹೇಳ್ತಾರೆ. ನೇಮ್ ದ ಪಾರ್ಟ್ಸ್ ಆಫ್ ಹ್ಯೂಮನ್ ಬ್ರೈನ್ ಅಂಡ್ ಎಕ್ಸ್ಪ್ಲೈನ್ ದ ಫಂಕ್ಷನ್. ಹ್ಯೂಮನ್ ಬ್ರೈನ್ ಪಾರ್ಟ್ಸ್ ಮೇಲೆ ಅಥವಾ ಅದ್ರ ಫಂಕ್ಷನ್ ಮೇಲೆ ಪ್ರಶ್ನೆ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಡೈಗ್ರಾಮ್ ಮೇಲೆ ಕೂಡ ಹ್ಯೂಮನ್ ಬ್ರೈನ್ ಅಂಡ್ ನ್ಯೂರಾನ್ ಡೈಗ್ರಾಮ್ ಕೂಡ ಕೇಳ್ತಾರೆ. ಓಕೆ, ಡ್ರಾ ನೀಟ್ ಲೆಬಲ್ ಡೈಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್ ಆಸ್ ವೆಲ್ ಆಸ್ ನ್ಯೂರಾನ್. ಸೊ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಮರಿಬೇಡಿ. ಅಂಡ್ ಒನ್ ಮೋರ್ ಥಿಂಗ್, ನಾನು ಡೈಗ್ರಾಮ್ ಈಸಿಯಾಗಿ ಹೆಂಗ್ ಹಾಕ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಶಾರ್ಟ್ ಬಂದಿರುತ್ತೆ, ಇದೇ ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು. ಓಕೆನಾ. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಮೇಂಟೈನ್ಸ್ ಬಾಡಿ ಪಾಸ್ಚರ್ ಅಂಡ್ ಬ್ಯಾಲೆನ್ಸ್. ಈ ತರ ಬ್ರೈನ್ ರಿಲೇಟೆಡ್ ಪ್ರಶ್ನೆನ ಕೇಳ್ತಾರೆ. ನೆಕ್ಸ್ಟ್, ಅದಕ್ಕೆ ಬಿಟ್ಟು ಹಿಂಗೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ. ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಕೆಮಿಕಲ್ ಕಮ್ಯುನಿಕೇಶನ್ ಇಸ್ ಮೋರ್ ಸ್ಟೇಬಲ್ ಅಂಡ್ ಕಂಟಿನ್ಯೂಸ್ ಕಂಪೇರ್ಡ್ ಟು ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಸೊ ಈ ರೀತಿ ಕ್ವಶನ್ಸ್ಗೆ ನೀವು ರೆಡಿ ಆಗಿರ್ಬೇಕು. ಅಷ್ಟೇ ಅಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್, ಹ್ಯೂಮನ್ ಹಾರ್ಮೋನ್ಸ್ ಮತ್ತೆ ಪ್ಲಾಂಟ್ ಹಾರ್ಮೋನ್ಸ್ ಮೇಲೆ ಈ ತರ ಹಾರ್ಮೋನ್ಸ್ ಹೆಸರುಗಳನ್ನ ಕೊಟ್ಬಿಟ್ಟು ಇದ್ರ ಫಂಕ್ಷನ್ ಬರೀರಿ ಅಂತ ಕೇಳ್ತಾರೆ. ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಫಂಕ್ಷನ್ ಕೊಟ್ಬಿಡ್ತಾರೆ, ಫಂಕ್ಷನ್ ಕೊಟ್ಬಿಟ್ಟು ಹಾರ್ಮೋನ್ಸ್ ಹೆಸರು ಬರೀರಿ ಅಂತಾರೆ. ಸೊ ನೀವು ಎರಡು ಕಡೆಯಿಂದ ನೀವು ರೆಡಿ ಆಗಿರ್ಬೇಕು. ಅಷ್ಟೇ ಅಲ್ಲದೆ ಏನೇನ್ ಡಿಸೀಸ್ ಬರುತ್ತೆ, ಓಕೆ, ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಸರ್ಟನ್ ಹಾರ್ಮೋನ್ ಏನೇನ್ ಡಿಸೀಸ್ ಬರುತ್ತೆ ಆ ಡಿಸೀಸ್ ಅನ್ನು ಕೂಡ ನೀವು ನೋಡ್ಕೊಂಡಿರ್ಬೇಕು. ಅಂಡ್ ಅಷ್ಟೇ ಅಲ್ಲದೆ ಯಾವ ಹಾರ್ಮೋನ್ ಯಾವ ಗ್ಲ್ಯಾಂಡ್ ಇಂದ ಸಿಕ್ರೆಟ್ ಆಗುತ್ತೆ ಅಂತ ಹಾರ್ಮೋನ್ ಮೇಲೆ ಈ ರೀತಿ ಟ್ವಿಸ್ಟ್ ಮಾಡಿ ಬೇರೆ ಬೇರೆ ರೀತಿಯಿಂದ ಕ್ವಶನ್ ಕೇಳಬಹುದು. ಸೊ ಹಾರ್ಮೋನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಪ್ಲಾಂಟ್ ಹಾರ್ಮೋನ್ ಆಗಿರ್ಬಹುದು ಅಥವಾ ಹ್ಯೂಮನ್ ಹಾರ್ಮೋನ್ಸ್ ಆಗಿರಬಹುದು. ವೈ ದ ಹಾರ್ಮೋನ್ ಅಬ್ಸಿಸಿಕ್ ಆಸಿಡ್ ಇಸ್ ಕಾಲ್ಡ್ as ಸ್ಟ್ರೆಸ್ ಹಾರ್ಮೋನ್. ಓಕೆ, ಎಕ್ಸ್ಪ್ಲೇನ್ ಹೌ ಡಸ್ ಅಡ್ರಿನಲ್ ಕೋಪ್ ಇನ್ ಎಮರ್ಜೆನ್ಸಿ ಸಿಚುವೇಶನ್. ಸೊ ನೀವು ಇಲ್ಲಿ ಬೋರ್ಡ್ ಮೇಲೆ ನೋಡಬಹುದು, ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ನೋಡಬಹುದು, ಇದೆಲ್ಲ ಆಕ್ಸಿನ್ ಇದೆ, ಸೈಟೋಕೈನಿನ್ ಇದೆ, ಇದು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ಮಧ್ಯೆ ವ್ಯತ್ಯಾಸವಿದೆ. ಓಕೆನಾ. ಸೊ ಈ ಕ್ವಶನ್ಸ್ ಅನ್ನ ನೀವು ಮಿಸ್ ಮಾಡ್ದೇನೆ ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಸ್ಕೋರ್ ನೀವು ಎಕ್ಸಾಮ್ ಅಲ್ಲಿ ಮಾಡ್ಬೇಕಂದ್ರೆ. ಅಂಡ್ ಒನ್ ಮೋರ್ ಥಿಂಗ್, ನಿಮಗೆ ಗೊತ್ತೇ ಇದೆ, ನಮ್ದು PW ನಲ್ಲಿ ಅಂದ್ರೆ SSLC ವೀರಾ ಬ್ಯಾಚ್ ಇದೆ ಏನಿದೆ ಅಲ್ವಾ, ಅದ್ರದ್ದು ಸೇಲ್ ಲೈವ್ ಇದೆ. ಈಗ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ, ಸ್ವತಂತ್ರ ದಿನಾಚರಣೆ ಬರ್ತಾ ಇದೆ ನಮ್ದು August 15ಗೆ. ಸೊ ಅದ್ರ ಸ್ಪೆಷಲ್ ಆಗಿ ನಾವು ಸೇಲ್ ಅನ್ನ ಇಟ್ಟಿದೀವಿ. ಕಂಪ್ಲೀಟ್ SSLC ವೀರಾ ಬ್ಯಾಚ್ ನಿಮಗೆ ಜಸ್ಟ್ 1,999 ಗೆ ಸಿಗುತ್ತೆ. ಓಕೆನಾ ಸ್ಟೂಡೆಂಟ್ಸ್. ಸೊ ಮಿಸ್ ಮಾಡ್ಕೊಳ್ಳಾರ್ದೆ SSLC ವೀರಾ ಬ್ಯಾಚ್ಗೆ ನೀವು ಜಾಯಿನ್ ಆಗಿ ಜಸ್ಟ್ ₹1,999. Thank you so much, my dear students.